ನನಗ್ ಸಹಾಯ ಆಗೋದಲ್ಲಪ್ಪ. ನೀನ್ ಮಂತ್ರಿ ಆಗ್ಬೇಕಲ್ಲ, ದಿನಾ ಭಾಷಣ ಹೊಡಿತಾನೆ ಇದೆಯಲ್ಲ. ಡಿ ಕೆ ಆಗ್ಬೇಕು ಅಂತ ನೀನೇ ಭಾಷಣ ಹೊಡಿತಾ ಇರೋದು ಡೈಲಿ. ನಾವ ಹೊಡಿತಾ ಇದ್ದೀರಿ. ದೇವ್ರ ಪೂಜೆಗಳು ಡಿ ಕೆ ಆಗ್ಬೇಕು ಅಂತ ನೀನ್ ಮಾಡಿಸ್ತಾ ಇರೋದು, ನಾನಲ್ಲ. ಮೊನ್ನೆ ಹೋಗಿದ್ದೆ ನಿನ್ ಕ್ಷೇತ್ರಕ್ಕೆ, ಅಲ್ಲೆಲ್ಲ ದೀಪ 1000 ದೀಪ ಅಂಟಿಸವ್ರೆ. ಅಲ್ಲಿ ಆ ರಾಮನಗರ ಆ ಬೆಟ್ಟ ಇದೆಯಲ್ಲ, ಶೋಲೆ ಬೆಟ್ಟ ಇದೆಯಲ್ಲ, ಶೋಲೆ ಬೆಟ್ಟ. ಬೇರೆ ವಿಚಾರ, ಯಾವ ಕ್ಷೇತ್ರ ಎಲ್ಲಿ ದೀಪ ಇದ್ದೋ ಹೇಳು, ಚರ್ಚೆ ಬೇಡ. ನೀನ್ ಯಾಕಡೆ ಹುಡುಕೊಂಡು ಹೋಗಿದ್ದೆ ಅಲ್ಲಿಗೆ? ನಾನು ಹೇಳ್ತಾ ಇದ್ದೇನೆ, ನಾನು ಹೋಗಿದ್ದೆ ಅಲ್ಲಿ. ಪದ್ಮರಾಮನಗರದಲ್ಲಿ ಪೂಜೆ ಆಯ್ತಾ ಇರೋದು, ಬೇರೆ ಕಡೆ, ನಮ್ ಕಡೆ ಅಲ್ಲ. ನೀನೇ ಮಾಡ್ತಾ ಇದ್ದೀಯ ಪೂಜೆನ. ಈಗ ನಾನ್ ನಿಮ್ ಪರವಾಗಿ ತಾನೇ ಇರೋದು ಸುರೇಶ. ಮತ್ತೆ ಹೇಳ ಅವ್ರಿಗೆ ಯಾವಾಗ 10 ವರ್ಷ ಬಿಟ್ಟು ಸಿಎಂ ಆಗ್ಲಿ ಅಂತ ಗಮನ ಸೆಳೆಯುವ ಸೂಚನೆ. ಅದೇ ನಾಳೆ ಮಾತಾಡ್ತಾರಂತೆ. ರಾಜ್ಯಪಾಲ ಅವಕಾಶ ಕೊಡ್ರಿ. ಅಲ್ಲ, 31ನೇ ತಾರೀಕಿಗೆ ಮುಗಿಬೇಕು ಸ್ಪೆಷಲ್ ಸೆಷನ್ ಅಂತ. ನಾವು 3 ದಿನ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಇವತ್ತು ಪ್ರಾರಂಭ ಮಾಡಲಿ. ಇವರು ಎಲ್ಲ ಪ್ರಶ್ನವರೆಲ್ಲ ಇದ್ದಾರೆ, ಎಲ್ಲ ಮೆಂಬರ್ಗಳೆಲ್ಲ ಇದ್ದಾರೆ, ಮಾಡಬಹುದು. 6 ಗಂಟೆ ಆಯ್ತು. 6 ಗಂಟೆ ಸಮಯ ಗೊತ್ತಿದೆ. ಇನ್ನೊಂದು ಅರ್ಧ ಗಂಟೆ ಆದ್ರೆ ಎಲ್ಲ ಕಿಕ್ ಸಮಯ. ನಾನು ಯಾಕೆ ಏನಾಗಲ್ಲ ಬೇಡ. ನೀನ್ ಮಾತಾಡುವಾಗ ಎಲ್ಲ ಬಹಳ ಗಂಭೀರವಾಗಿ ಕೇಳ್ತಾರೆ. ಅಲ್ಲ, ಈಗ ಇವ್ರದ್ದು ಅದಕ್ಕೆ ನಾಳೆ ಮಾತಾಡ್ತೀನಿ. ಒಂದು ನಿಲುವಳಿ ಸೂಚನೆ ಸಲ್ಲಿಸಿದ್ದಾರೆ ಇವರು. ಅದು ಸೂಚನೆ ಕನ್ವರ್ಟ್ ಮಾಡಿದೆ. ನಾಳೆ ಅಬಕಾರಿ ಇಲಾಖೆ ಸಂಬಂಧಪಟ್ಟ ಹಾಗೆ ನಾಳೆ ಬರ್ತೀನಿ, ಬೆಳಗ್ಗೆನೆ ಬರ್ತೀನಿ. ಕೂತ್ ಮಾತಾಡಿ, ನೀವು ಮುಖ್ಯಮಂತ್ರಿ ಜೊತೆ ಮಾತಾಡಿ. ನೋಡಪ್ಪ, ಬೆಳಗ್ಗೆ ಚರ್ಚೆ ಮಾಡೋಣ. ನಾಳೆ ಬೆಳಿಗ್ಗೆ ಬಂತು ಅಸೆಂಬ್ಲಿ ಶುರುವಾದ ತಕ್ಷಣನೇ ಮಾತಾಡ್ಲಿ. ಗವರ್ನರ್ಸ್ ಅಡ್ರೆಸ್ ಮೇಲೆ ಮಾತಾಡಿ. ರಾಜ್ಯಪಾಲರು ಶುರು ಮಾಡ್ತೇನೆ. ರಾಜ್ಯಪಾಲರದು ಅದಕ್ಕೆ ರಾಜ್ಯಪಾಲರು ವಂದನಾ ನಿರ್ಣಯದ ಮೇಲೆ ಮಾತಾಡಿ ಮುಗಿಸ್ಬಿಡೋಣ ಇದನ್ನ. ನಾಳೆ ಬೆಳಿಗ್ಗೆ ಫಸ್ಟ್ ಹೆಚ್ಚು ಜನ ನಿಮ್ಮಲ್ಲಿ ಮಾತಾಡೋದು ಬೇಡ ಅಂತ ನನ್ನ ಮನವಿ. ನನ್ನ ಮನವಿ ಏನಪ್ಪಾ ಅಂತಂದ್ರೆ, ಯಾಕಂದ್ರೆ ನಾಳೆ ಮುಗಿಬೇಕಲ್ವಾ. ನಾಳೆ ಎಲ್ಲಿ ಮುಗಿಯುತ್ತೆ? ಬಿಸಿನೆಸ್ ಅಡ್ವೈಸರಿ ಕಮಿಟಿಯಿಂದ ಚರ್ಚೆ ಮಾಡೋದೇನು, ತೀರ್ಮಾನ ಮಾಡೋದೇನು? ಆಯ್ತು, ನಾಳೆ ಶುರು ಆಗ್ಲಿ ಸರ್, ಆಮೇಲೆ ನೋಡೋಣ. ಆಮೇಲೆ ಏನು ಅಂತ ಅನ್ನೋದು, ನಾಳೆ ಶುರು ಆಗ್ಲಿ. ಬಿಸಿನೆಸ್ ಅಡ್ವೈಸರಿ ಕಮಿಟಿಯಿಂದ ತೀರ್ಮಾನ ಆಗಿದೆ, ನಾಳೆ ಮುಗಿಬೇಕು ಅಂತ. ನೀವು ಪೊನ್ನಣ್ಣ ಮತ್ತು ಪ್ರದೀಪ್ ಈಶ್ವರ್ ಇಡೀ ದಿನ ತಗೊಂಡಿದ್ದಾರೆ. ಇಡೀ ದಿನ ಇನ್ನೇನು ಇಡೀ ದಿನ 1 ಗಂಟೆಗೆ ಶುರು ಆಗಿತ್ತು. ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡಿರೋದು ಎಷ್ಟು? ಮಾತಾಡಲೇಬೇಕಲ್ಲ. ಮಾನ್ಯ ಅಧ್ಯಕ್ಷ, ನಾವು ಶುರು ಮಾಡ್ಬೇಕಾದ್ರೆ ನೀವು ಹಂಗೆ ಹೊರಕೊಂಡು ಕುತ್ಕೋಬೇಕು ನೋಡಿ. ನೀವು ಮಾತಾಡಿದ್ರೆ ಬೆಂಬಲಿಸಿ ಅನುಮೋದಿಸುವಂತದಲ್ಲ. ಅವ್ರು ನಿಮ್ಮ ಪ್ರತಿಪಕ್ಷ ನಾಯಕರು ಮಾತಾಡ್ತಾರೆ. ಇಲ್ಲ, ಈಗ ಬೆಳಗ್ಗೆ ಅವ್ರೇನ ಅದೇನೋ ಸ್ಟ್ರೈಕ್ ಹೋಗಿದ್ರಲ್ಲ, ಆಡಳಿತ ಪಕ್ಷನೇ ಸ್ಟ್ರೈಕ್ ಮಾಡೋ ಸ್ಥಿತಿ ಬಂದಿದೆ.